ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ಸೋಮವಾರ ನಡೆದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಪಾರಂಪರಿಕ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು, ಅಮೃತ್ 2.0 ಯೋಜನೆ, ಜಲಜೀವನ್ ಅಭಿಯಾನ, ಸ್ವಚ್ಛ ಭಾರತ ಅಭಿಯಾನ, ವನ್ಯಪ್ರಾಣಿಗಳ ಹಾವಳಿ ನಿಯಂತ್ರಣ ಹಾಗೂ ಕೃಷಿ ಚಟುವಟಿಕೆ ಸಂಬಂಧ ಸುದೀರ್ಘ ಚರ್ಚೆ ನಡೆಯಿತು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ದಿಶಾ ಸಮಿತಿ ಸಭೆಯ ಆರಂಭದಲ್ಲಿ ಮಡಿಕೇರಿ ನಗರದ ಪಾರಂಪರಿಕ ತ್ಯಾಜ್ಯ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಸಂಬಂಧ ಈಗಾಗಲೇ ಹಲವು ಬಾರಿ ಚರ್ಚೆ ನಡೆದಿದ್ದು, ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವಂತೆ ನಗರಸಭೆ ಪೌರಾಯುಕ್ತರಿಗೆ ಸಂಸದರು ನಿರ್ದೇಶನವನ್ನು ನೀಡಿದರು. ಮಳೆ ಮತ್ತಿತರ ಕಾರಣ ನೀಡದೆ ಕೆಲಸ ಆಗಬೇಕು, ತ್ಯಾಜ್ಯ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು. ಈಗಾಗಲೇ ಸಾಕಷ್ಟು ಕಾಲಾವಕಾಶ ನೀಡಲಾಗಿದ್ದು, ಇನ್ನು ಯಾವುದೇ ಕಾರಣ ನೀಡಬಾರದು ಅಂತ ಸಂಸದರು ನಿರ್ದೇಶನವನ್ನು ನೀಡಿದರು. ಯಾರಿಗೂ ಸಹ ಒಂದು ರೀತಿ ತೃಪ್ತಿ ಸಿಕ್ಕಿಲ್ಲ. ಅಂದ್ರೆ ಎಷ್ಟು ಮೂಲಸೌಕರ್ಯ ಇರಬಹುದು, ಸ್ವಚ್ಛ ಭಾರತ್ ಮೂಲಕ ಏನೇನೋ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ರು ಸಹ ಕಸ ವಿಲೇವಾರಿ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಕೊಡಬಹುದು. ಅದಕ್ಕಾಗಿ ಇವತ್ತು ಏನ್ ಕೆಲಸ ಮಾಡಿದಿರ ಇಂತ ಮುಖ್ಯ, ಏನ್ ಔಟ್ಕಮ್ ಇದೆ ಅಂತ ನೀವು ಹೇಳಬೇಕಾಗಿದೆ. ಕೆಲಸಗಳು ಆಗ್ತಾ ಇದೆ ಅಂತ ನಮ್ಗೆ ಯಾರಿಗೂ ಅನುಮಾನ ಇಲ್ಲ, ಆದ್ರೆ ನಮ್ಗೆ ಔಟ್ಕಮ್ ಸಿಗ್ತಾ ಇಲ್ಲ, ಅದು ಮುಖ್ಯ. ಸೊ ನಾನು ನೆಕ್ಸ್ಟ್ ಇದು ರಿಪೋರ್ಟ್ ಯಾಕಂದ್ರೆ ಫಸ್ಟ್ ಕ್ವಾರ್ಟರ್ ಇಲ್ಲಿ ಎಲ್ಲ ಅಧಿಕಾರಿಗಳು ಬದಲಾವಣೆ ಆಗಿರೋ ಕಾರಣಕ್ಕಾಗಿ ಅವಾಗ ಮಾಡಕ್ಕಾಗಲಿಲ್ಲ, ಸೆಷನ್ ಇತ್ತು ಇತ್ಯಾದಿ ಎಲ್ಲ ಈಗ ಮಾಡಿದೀವಿ. ಶೀಘ್ರದಲ್ಲೇ ಇನ್ನೊಂದು ದಿಶಾ ಆಗುತ್ತೆ, ಅಂದ್ರೆ ಈ ನೆಕ್ಸ್ಟ್ ಸೆಷನ್ ಮಧ್ಯದಲ್ಲೇ ಎಲ್ಲ ನಾವು ಮಾಡಿಸೋಣ. 3 ತಿಂಗಳಲ್ಲಿ ಬೇಗ ಮಾಡಬೇಕು. ಏನ್ ಆಕ್ಷನ್ ತಗೋತಾ ಇದೀರ ಅಂತ ಆಕ್ಷನ್ ಪ್ಲಾನ್ ಕೊಡಿ. ಬೇಗ ಮುಗಿಲ್ಲ, 1 ನಿಮಿಷ ಅದು ಇಷ್ಟು ಬೇಗ ಮುಗಿಯೋದಿಲ್ಲ ಗೊತ್ತು, ಆದ್ರೆ ನಂಗೆ ಒಂದು ಆಕ್ಷನ್ ಪ್ಲಾನ್ ಬೇಕು ಪೊಲೀಸಿಗಾಗಿ. ಅಂಡ್ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಸೃಜನಶೀಲತೆಯನ್ನು ಅನ್ವಯಿಸ್ಬಿಟ್ಟು ಈ ಆಕ್ಷನ್ ಪ್ಲಾನ್ ಅನ್ನು ಕೊಡಿ. ಅದು ಏನೇ ಮಾನದಂಡ ಅಥವಾ ಇದು ಮೂಲಸೌಕರ್ಯವನ್ನು ನೀವು ಇದೇ ರೀತಿ ನೀವು ನಿರ್ಮಾಣ ಮಾಡಬೇಕಲ್ಲ, ಕೊಡೋದ್ರಿಗೆ ಏನು ಬೇಕು ನಿಮ್ ಪ್ರಕಾರ ಯಾಕೆ ಇಷ್ಟೆಲ್ಲ ಮಾಡಿದ್ರು ಸಹ ಇನ್ನೂ ಕಸದ ಒಂದು ಸಮಸ್ಯೆ ಇದೆ ಅಂತ ನೀವು ಹೇಳ್ಬಿಟ್ಟು ನಮಗೆ ಕೊಡಿ. ದಯವಿಟ್ಟು ಡಿಸಿ ಮತ್ತೆ SP. ಇದಕ್ಕೆ ಧ್ವನಿಗೂಡಿಸಿದ ವಿಧಾನ ಪರಿಷತ್ನ ಸದಸ್ಯರಾದ ಎಸ್ಎಲ್ ಭೋಜೇಗೌಡ ಹಾಗೂ ಸುಜಾ ಕುಶಾಲಪ್ಪ ಅವರು ಅನುಪಾಲನಾ ವರದಿಯಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು, ಯಾವುದೇ ಸಬೂಬು ನೀಡುವಂತಿಲ್ಲ ಅಂತ ತಾಕೀತು ಮಾಡಿದ್ರು. ಇಲ್ಲಿ ನಾವ್ಯಾರು ಕತೆ ಕೇಳ್ಕೊಂಡು ಹೋಗ್ಬೋದಿಲ್ಲ, ರಿಸಲ್ಟ್ ಇದು ಇಂಪಾರ್ಟೆಂಟ್. ಅವರೆಲ್ಲ ಅಲ್ಲಿ ಪಂಚಾಯತಿ ಒಳಗೆ ಕೆಲಸ ಮಾಡೋಲ್ಲ, ಅಲ್ಲ ಆಯಾ ಊರುಗಳನ್ನ ನೋಡಿಲ್ಲ, ನಾನಂತೂ ನೋಡಿಲ್ಲ ಊರುಗಳು. ನೀವು ಇಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಮಗೆ ತಿಳಿಸ್ಬಿಟ್ರೆ ಸಾಕು, ಅದು ಇಂಪ್ಲಿಮೆಂಟ್ ಆಗೋದಲ್ಲ, ಪ್ರೋಗ್ರೆಸ್ ರಿಪೋರ್ಟ್ ಬೇಕಲ್ಲ. ಕಸ ತೆಗಿತಾರ ಇಲ್ವೋ, ಕಸ ತೆಗೆಯೋದಕ್ಕೆ ಕಷ್ಟ ಏನಿದೆ, ಇಷ್ಟೇ ನಮ್ಗೆ ಬೇಕಾಗ್ತಕ್ಕಂಥದ್ದು. ಅಲ್ಲಿ ಅದು ಮೆನ್ನಿದಾರ ಇಲ್ವಾ, ಆರ್ಥಿಕವಾಗಿ ತೊಂದರೆ ಇದೆಯಾ ಪಂಚಾಯತಿ ಏನು ಅಂತೇಳಿ ನೀವೇ ಹೇಳಿ. ಪಂಚಾಯತಿ ಚೇರ್ಮನ್ ಅವರೆಲ್ಲ ಅಡ್ಡ ಬರ್ತಾರೆ ಅಂತ ಒಂದು PDO ನಿಮ್ಮ ಒಂದು ಮೀಟಿಂಗ್ ಮಾಡಿ ನೋಡಿ. ದಿಸ್ ಇಸ್ ದಿ ಪ್ರಾಕ್ಟಿಕಲ್ ಸಿಚುಯೇಷನ್. ನಾವು ಜನರಿಂದ ಈ ರೀತಿ ಮನೆಗೆ ಒಂದು ಫಿಕ್ಸ್ ಏನು ತೆರಿಗೆಯನ್ನ ಫಿಕ್ಸ್ ಮಾಡ್ತಾ ಇದ್ರೆ ಕಸ ವಿಲೇವಾರಿಗೆ ತುಂಬಾ ಕಷ್ಟ ಆಗ್ತದೆ. ಆದ್ರಿಂದ ಎಲೆಕ್ಟ್ ಮಾಡಿ, ಅವ್ರಿಗೆ ಎಜುಕೇಟ್ ಮಾಡಿ ಈ ರೀತಿ ನಾವು ಫಿಕ್ಸ್ ಮಾಡ್ತಾ ಇದೀವಿ, ನಮ್ಮ ಹತ್ರ ಮೆನ್ನಿಲ್ಲ, ಇದನ್ನ ಬೇರೆ ಕಾಂಟ್ರಾಕ್ಟ್ ಕೊಡ್ಬೇಕು, ಪಂಚಾಯತಿ ಮುಖಾಂತರನೇ ಕಾಂಟ್ರಾಕ್ಟ್ ಕೊಡಿ, ಈ ಕಸನ ತೆಗೆಯೋದಕ್ಕೆ ಎಲ್ಲ ಈಗ ಮುನ್ಸಿಪಾಲಿಟಿ. ಈ ಕುರಿತು ದಿಶಾ ಸಮಿತಿ ಸದಸ್ಯರಾದ ಡಾಕ್ಟರ್ ನವೀನ್ ಕುಮಾರ್, RK ಚಂದ್ರು, ನಾಗೇಶ್ ಕುಂದಲ್ಪಾಡಿ, ಕಾಂತಿ ಸತೀಶ್ ಅವರು ಧ್ವನಿಗೂಡಿಸಿದರು. ಅಧಿಕಾರಿ ಅವರಿಬ್ಬರು ನಿಂತಾಡಿ ಈ ಸಮಸ್ಯೆ ಉಂಟು ಅಂತ ಹೇಳ್ಬಿಡ್ಲೆ ಅವ್ರು ಉತ್ತರ ಕೊಡ್ಲಿ ಸರ್. ಅವ್ರ ಹಾಡಿಗೆ ಹೋಗಿದ್ದಾರೆ ಏನಂತ ಅವ್ರಿಗೆ ಎಷ್ಟು ಫೋನ್ ಮಾಡಿದೀವಿ, ಏನ್ ಮಾಡಿದೀವಿ ಅಂತ ಉತ್ತರ ಕೊಡ್ಲಿ. ಮಾಲ್ದರೆ, ಬಸವನಹಳ್ಳಿ, ದುಬ್ಬಾರೆ ಆ PDOನಿಗೆ ಗೊತ್ತಾ, ಗ್ರಾಮ ಪಂಚಾಯತಿ PDOನಿಗೆ ಗೊತ್ತಾ, ಅಭಿವೃದ್ಧಿ ಅಧಿಕಾರಿ ಗೊತ್ತಾ, ತಾಲೂಕ್ ಪಂಚಾಯತ್ ಅಭಿವೃದ್ಧಿ ಗೊತ್ತಾ, ಅಲ್ಲಿ ವಾಸ ಮಾಡ್ತಿರೋ ಜನಗಳು ಯಾವ ಸ್ಥಿತಿ ಇದೆ ಅಂತ ಗೊತ್ತಾ, ಅದ್ರ ಕೇಳ್ತಿರೋದು. ಅರ್ಬನ್ ವಾಟರ್ ಬಾಡೀಸ್ ಇಲ್ಲ, ಸರ್ಕಾರ ಕಮ್ಮಿ ಇಲ್ಲ, ಸಿಟಿಜನ್ ಪಾರ್ಟಿಸಿಪೇಷನ್ ಉಳಿದಿದ್ದು ಏನಿಲ್ಲ ಸರ್. ಟ್ಯಾಪ್ ಕನೆಕ್ಷನ್ ಬಿಟ್ಟರೆ ಉಳಿದಿದ್ದು ಕಾಂಪೋನೆಂಟ್ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಅಮೃತ್ 2ಗೆ ತಾನೇ ಬರೋದು. ಮನೆ ಕನೆಕ್ಷನ್ ಕೊಡ್ತಾ ಇದೆ ಸರ್, ವಾಟರ್ ಸಪ್ಲೈ ವರ್ಕು. ಇದು ಒಟ್ಟು 125 ಕಿಲೋಮೀಟರ್ ಇದೆ. ನಾವೀಗ ಆಲ್ರೆಡಿ 120 ಕಿಲೋಮೀಟರ್ ಲೇ ಮಾಡಿದ್ದೀವಿ ಸರ್, ಒಂದು 5 ಕಿಲೋಮೀಟರ್ ಬಾಕಿ ಇದೆ. ಮನೆ ಸಂಪರ್ಕ ಬಂದಾಗ 7,900 ಇದೆ ಸರ್, ಇದರಲ್ಲಿ 2,000 ಗರ್ಭಣಿ ಆಗಿದೆ ಸರ್. ಓವರ್ ಆಲ್ ಒಂದು 75% ಪ್ರೋಗ್ರೆಸ್ ಆಗಿದೆ ಸರ್ ಈಗ. ಈ ಸಂದರ್ಭ ಮಾತನಾಡಿದ ಜಿಲ್ಲಾ ಪಂಚಾಯತ್ನ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವರು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 100% ಕಸ ವಿಲೇವಾರಿಗೆ ಒತ್ತು ನೀಡಲಾಗಿದೆ, ಅಗತ್ಯ ಇರುವ ಕಡೆಗಳಲ್ಲಿ ಡಸ್ಟ್ ಬಿನ್ ಇಡಲಾಗಿದೆ ಎಂದರು.
ಆಕ್ಷನ್ ಮಾಡ್ತೀವಿ ಅಂತ ಹೇಳ್ಬಿಡಿ. ಏನು ಅದರಲ್ಲಿ ಆಕ್ಷನ್ ಮಾಡಿಲ್ಲ, ಫಸ್ಟ್ ಆಮೇಲೆ ಓದ್ಬೇಕು ಸರ್, ಬಿಕಾಸ್ ಅದಾಗಿದ್ದು ಫಾರೆಸ್ಟ್ ಒಳಗಡೆ ಸರ್ ಇನ್ಸಿಡೆಂಟ್ ಆಗಿದೆ. ಸೊ ಆ ಕಾರಣದಿಂದ ಫಾರೆಸ್ಟ್ ಒಳಗಡೆ ಎಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು ನೀವು ಹೇಳ್ತಿರೋದು ಇಮಿಡಿಯೇಟ್ ಪ್ರಾಬ್ಲಮ್ಯಾಟಿಕ್ ಎಲಿಫೆಂಟ್ ಇದೆ ಅಂದ್ರೆ ಫಸ್ಟ್ ನಾವೇ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ ಎಸ್ ಹಾದಿಮನಿ, ವಿವಿಧ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿದರು. ಚರ್ಚೆ ಆಗಿದೆ, ವಿಸ್ತಾರವಾದಂಥ ಚರ್ಚೆ ಆಗಿದೆ. ಯಾಕಂದರೆ ಇವತ್ತು 8 ಸಾವಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಅಂದರೆ ದಾಳಿಗಳಾಗಿರೋದು ಸಂಖ್ಯೆನೇ ಇಲ್ಲ. ಯಾಕಂದರೆ ಎಷ್ಟೋ ಅದು ರಿಪೋರ್ಟೇ ಆಗೋಲ್ಲ. ಎಸ್ಟೇಟಲ್ಲಿ ಸುಮ್ಮನೆ ಆನೆ ನೋಡುತ್ತೆ, ಅದು ದಾಳಿಯಾಗಿ ಎಣಿಸೋದಿಲ್ಲ, ಆದರೆ ಅದು ದಾಳಿನೇ. ಏನಕ್ಕಂದರೆ ಅದು ಅಟ್ಯಾಕ್ ಮಾಡಿದ್ರೆ ಇವರು ಓಡೋಗಿದ್ರೆ ಏನು ಸಮಸ್ಯೆ ಆಗಿಲ್ಲದೆ ಇದ್ದರೆ ಸರಿ, ಆದರೆ ಅದು ಅಟ್ಯಾಕೇನೆ. ಸೊ ಇದು ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ, ಆನೆ ದಾಳಿಗಳು. ಮತ್ತು ಸಾವಾಗಿರೋದು 8 ಅಧಿಕೃತವಾಗಿ ನಮಗೆ ಗೊತ್ತಿರೋ ಹಾಗೆ. ಇದು ಭಾಳ ಗಂಭೀರವಾದಂಥ ಪರಿಸ್ಥಿತಿ. ಇದು ಶಾಶ್ವತವಾದಂಥ ಪರಿಹಾರ ಬೇಕಂದರೆ ರಾಜ್ಯ, ರಾಷ್ಟ್ರ, ಜಿಲ್ಲೆ ಒಂದು ಹೊಂದಾಣಿಕೆಯಲ್ಲಿ ಇದ್ದು ಕರ್ನಾಟಕದಲ್ಲಿ, ಇದು ಬರೀ ಕೊಡಗು ಅಂತಲ್ಲ, ಸಕಲೇಶಪುರ ಅಂದರೆ ಹಾಸನ ಮತ್ತು ಚಿಕ್ಕಮಂಗ್ಳೂರು, ಮೈಸೂರು ಕಡೆಯಲ್ಲೂ ಕೂಡ, ಚಾಮರಾಜನಗರದಲ್ಲೂ ಕೂಡ ಇದೆ, ಕನಕಪುರ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೂ ಸಮಸ್ಯೆ ಇದೆ. ಸೊ ಇದು ನಮಗೆ ಒಂದು ಹೋಲಿಸ್ಟಿಕ್ ಆ್ಯಕ್ಷನ್ ಪ್ಲ್ಯಾನ್ ಬೇಕಾಗಿದೆ. ಜನರಿಗೆ ಸತ್ಯದ ಒಂದು ಏನು ಮಾಹಿತಿ ಇದೆ, ನಿಜ ಅಂಶಗಳು, ಸಂಗತಿಗಳು ಎಲ್ಲನೂ ಕೂಡ ತಿಳಿಸುವಂಥದ್ದು ಕೆಲಸ ಆಗಬೇಕಾಗಿದೆ. ಫಸ್ಟು ಒಂದು ಜಾಗೃತಿ ಮೂಡಿಸೋದು, ಅದಾದ ನಂತರ ಒಂದು ಆ್ಯಕ್ಷನ್ ಪ್ಲ್ಯಾನು ಮತ್ತು ಶಾಶ್ವತವಾದಂಥ ಪರಿಹಾರ. ನಾನೇ ಹೇಳಿದ್ದೀನಿ, ಇಲ್ಲಿ ಒಂದು 200 ಆನೆಗಳು ಎಸ್ಟೇಟಲ್ಲಿದ್ದಾವೆ ಗೊತ್ತಿದೆ, ಆದರೆ ಅದರಲ್ಲಿ ಒಂದು 20-25 ಸಮಸ್ಯೆ ಆನೆಗಳು ಅಂತ ಅದನ್ನ ಗುರುತಿಸಿದೆ. ಅದು ಮಾಹಿತಿ ಇದೆ ಅರಣ್ಯ ಇಲಾಖೆಗೆ. ಅವರು ಅದನ್ನ ಹಿಡಿದು ಒಂದು ರಿಹ್ಯಾಬಿಲಿಟೇಷನ್ ಕ್ಯಾಂಪು ಇತ್ಯಾದಿ ಎಲ್ಲ ಮಾಡೋದ ಮೂಲಕ ಒಂದು ಪ್ರವಾಸೋದ್ಯಮಕ್ಕೂ ಕೂಡ ಅವಕಾಶ ನೀಡ್ಬೋದಾಗಿದೆ. ಇದು ಆನೆ ಸಂಖ್ಯೆ ಜಾಸ್ತಿನೇ ಇದೆ. ಆ್ಯಂಡ್ ಅರಣ್ಯ ಸಂರಕ್ಷಣೆ ದೃಷ್ಟಿಯಲ್ಲೂ ಕೂಡ ಇವತ್ತು ಒಂದು ಅಪಪ್ರಚಾರ ನಡೀತಾ ಇದೆ. ಅಲ್ಲಿ ಕೆರೆಗಳಿಲ್ಲ, ಗಿಡಗಳಿಲ್ಲ, ಆಹಾರ ಇಲ್ಲ ಇತ್ಯಾದಿ. ಯಾವುದು ಸತ್ಯ ಇಲ್ಲ ಅಂತೆ. ಅಲ್ಲಿ ಆಹಾರನೂ ಇದೆ, ನೀರು ಇದೆ, ಇರೋದಕ್ಕೂ ಜಾಗನೂ ಇದೆ. ಒಳ್ಳೆ ರೀತಿ ಸಂರಕ್ಷಣೆ ಆಗಿದೆ. ಅದಕ್ಕಾಗಿ ಆನೆ ಸಂಖ್ಯೆ ಜಾಸ್ತಿ ಆಗಿರೋದು. ನ್ಯಾಚುರಲ್ ಮಾರ್ಟಾಲಿಟಿ ಏನು ಸ್ವಾಭಾವಿಕವಾಗಿ ಮರಣ ಆಗೋದು ನೇಚರಲ್ಲಿ, ಪ್ರಕೃತಿಯಲ್ಲಿ, ಅದು ಭಾಳ ಕಡಿಮೆ ಆಗಿದೆ. ಯಾಕೆ? ಹೆಚ್ಚು ಕೆರೆಗಳು ನಿರ್ಮಾಣ ಮಾಡಿದ್ದೀವಿ, ಹೆಚ್ಚು ಆಹಾರ ಅಂದರೆ ಅಲ್ಲಿ ಬೆಳೆಸುವಂಥದ್ದು ಮಾಡ್ತಾ ಇದ್ದೀವಿ NGOಗಳ ಮೂಲಕ. ಮತ್ತು ಆ ಗಡಿಭಾಗನೂ ಕೂಡ ಒಂದು ರೀತಿ ವಿಸ್ತಾರ ಆಗಿದೆ, ಅಥವಾ ಅದರ ಸಂರಕ್ಷಣೆ ಚೆನ್ನಾಗಿ ಆಗ್ತಾಯಿದೆ. ಪೋರ್ಚಿಂಗ್ ಕೇಸಸ್ಸು ಕಡಿಮೆ ಆಗಿದ್ದಾವೆ ಇತ್ಯಾದಿ ಎಲ್ಲನೂ ಕೂಡ. ಸೊ ಅದೆಲ್ಲ ನಿಲ್ಲಿಸೋಣ. ಅದರಲ್ಲಿ ಯಾವುದೇ ರೀತಿ ಯಾರಿಗೂ ಕೂಡ ಅದರ ಒಂದು ಸಹಾಯ ಬೇಕಾಗಿಲ್ಲ. ಅದನ್ನ ನಿಲ್ಲಿಸಬೇಕು. ಪೋಚಿಂಗು ಸಂಪೂರ್ಣವಾಗಿ ಯಾವುದೇ ರೀತಿ ಹಂಟಿಂಗ್ ಇತ್ಯಾದಿ ಏನೂ ನಡೀಬಾರ್ದು. ಆದರೆ ಇವತ್ತು ನ್ಯಾಚುರಲ್ ಮಾರ್ಟಾಲಿಟಿ ರೇಟ್ ಇದೆ, ಏನಿದೆ ಅದಕ್ಕೆ ತಕ್ಕ, ಅಂದರೆ ಸ್ವಾಭಾವಿಕವಾಗಿ ಏನು ಮರಣ ಒಂದು ರೇಟ್ ಇದೆ ಅದಕ್ಕೆ ತಕ್ಕ ಅದು ಮುಂದುವರಿಲಿ. ನಾವು ಮನುಷ್ಯರಾಗಿ ಹೋಗ್ಬಿಟ್ಟು ಇಂಟರ್ಫಿಯರ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಕೂಡ ಒಂದು ಅಡ್ಜಸ್ಟ್ಮೆಂಟ್ ಆಗಬೇಕಾಗಿದೆ. ಜೊತೆಗೆ ಈ ತೋಟದಲ್ಲಿರುವಂಥದ್ದು ಆನೆಗಳದ್ದು ಸಮಸ್ಯೆ ಇವತ್ತು ಬಗೆಹರಿಸೋದಕ್ಕೆ ಶಾಶ್ವತವಾದಂಥ ಪರಿಹಾರ ಬೇಕೇ ಬೇಕು. ಏನು ಒಂದು ದಿಟ್ಟ ನಿರ್ಧಾರ ತಗೊಳ್ಳಿ, ದಿಟ್ಟ ಕ್ರಮ ತಗೊಳ್ಳಿ. ನಾವೆಲ್ಲರೂ ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಎಲ್ಲರೂ ಜೊತೆಗಿರ್ತೀವಿ ಅರಣ್ಯ ಇಲಾಖೆಗೆ.